ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಶಂಕರಪೊಳೆ ಮಾಡೋಣ. ಇದೊಂದು ಸುಲಭವಾಗಿ ಮಾಡುವಂಥದ್ದು ಸ್ವೀಟ್ ಅನ್ಬೇಕು. ಯಾವಾಗ ಬೇಕಾವಾಗ ನೆನೆಸ್ಕೊಂಡಾಗೆ ಮಾಡುವಂಥ ಸ್ವೀಟು. ಹಬ್ಬಕ್ಕೂ ಆರಾಮಾಗಿ ನೀವು ಮಾಡ್ಕೋಬೋದು. ಇಲ್ಲಿ ನಾನು ಒಂದು 1/4 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ. ನೀವು ಯಾವ ಅಳತೆ ಒಂದು ಬಟ್ಲು ಇಟ್ಕೊಂಡು ಅದೇ ಅಳತೆಗೆ ಎಲ್ಲನೂ ಸೇರಿಸ್ಕೋಬೇಕು. ನೀರು 1/4 ಕಪ್ನಷ್ಟು. ಇದನ್ನೀಗ ಕರಗಿಸ್ಕೊಳ್ಳೋಣ. ಸಕ್ಕರೆ ಎಲ್ಲ ಕರಗಲಿ. ಸಕ್ಕರೆ ಎಲ್ಲ ಕರಗಿದೆ. ಈ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಕರಗಿರೋ ತುಪ್ಪ ತಗೊಳ್ತಾ ಇದ್ದೀನಿ. ಒಂದೇ ಅಳತೆ. ಇದು 1/4 ಕಪ್ನಷ್ಟು ತುಪ್ಪ ಹಾಕೊಳ್ಳೋಣ. ಸ್ವಲ್ಪ ತಣ್ಣಗಾಗ್ಲಿದ್ದು. ನೀವು ಇಲ್ಲಿ ತುಪ್ಪ ಆದರೂ ಬಳಸ್ಬೋದು, ಎಣ್ಣೆ ಆದರೂ ಬಳಸ್ಕೋಬೋದು. ಎಣ್ಣೆ ಹಾಕೋದಾದ್ರೆ ನೀವು ರಿಫೈನ್ಡ್ ಆಯಿಲ್ ಹಾಕ್ರಿ. ಅವಾಗ ಅದು ಸ್ಮೆಲ್ ಇರಲ್ಲ, ನಿಮಗೆ ಚೆನ್ನಾಗಿ ಬರುತ್ತೆ ಶಂಕರಪೊಳೆ. ಸ್ವಲ್ಪ ತಣ್ಣಗಾಗಲಿ. ನೀವು ರಿಫೈನ್ಡ್ ಆಯಿಲ್ ಬಳಸಿದ್ರು 1 ರಿಂದ 2 ಸ್ಪೂನು ತುಪ್ಪ ಹಾಕಿ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಕರಗಿರೋ ಸಕ್ಕರೆ, ನೀರು, ತುಪ್ಪ ತಟ್ಟೆಗೆ ಹಾಕೊಳ್ಳೋಣ. ಸ್ವಲ್ಪ ಉಗುರು ಬೆಚ್ಚಗೆ ಅಂತಾರಲ್ಲ ಅಷ್ಟು ಬಿಸಿ ಇರೋವರೆಗೂ ಇದನ್ನು ತಣ್ಣಗೆ ಮಾಡ್ಕೊಳ್ಳೋಣ. ಬೆಚ್ಚಗಿದೆ. ಇವಾಗ ಇದಕ್ಕೆ ಮೈದಾ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಮೊದಲು 1 ಕಪ್ನಷ್ಟು ಮೈದಾ ಹಾಕೋತಾ ಇದ್ದೀನಿ. ಇನ್ನೊಂದು ಅರ್ಧ ಕಪ್ನಷ್ಟು ಹಾಕೊಳ್ಳೋಣ ಮೊದಲು. ನಾನಿಲ್ಲಿ 1.5 ಕಪ್ನಷ್ಟು ಮೈದಾ ಬಳಸಿದ್ದೀನಿ. ಅಷ್ಟು ಸಾಕಾಗುತ್ತೆ. ಕೈಯಲ್ಲಿ ಒಂದ್ಸರಿ ಕಲಿಸ್ಕೊಂಡ್ಬಿಡೋಣ ಚೆನ್ನಾಗಿ. ಈ ಥರ ಹಗುರವಾಗಿ ಕಲಿಸ್ಕೊಂಡಿರೋದು. ಇದನ್ನೀಗ ಲಟ್ಟಿಸ್ಕೊಳ್ಳೋಣ. ನಾನಿಲ್ಲಿ 2 ಉಂಡೆ ಮಾಡಿ ಇಟ್ಕೊಂಡಿರೋದು. ಈಗ ಲಟ್ಟಿಸ್ಕೊಳ್ಳೋಣ. ಈ ಥರ ಲಟ್ಟಿಸ್ಕೊಂಡು ಒಂದ್ಸರಿ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಸೈಜಿಗೆ ಸ್ವಲ್ಪ ದಪ್ಪನೇ ಇರಬೇಕು ನೋಡಿ. ಇಷ್ಟು ದಪ್ಪ ಇದ್ರೆ ಸಾಕು. ಅಂಚೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೊಳ್ಳಿ. ಶಂಕರಪೊಳೆ ಬೇಗನೂ ಆಗುತ್ತೆ. ನೀವು 1 ತಿಂಗಳವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಇದನ್ನ ಒಂದ್ಸರಿ ಕರೆದು ಇಟ್ಕೊಂಡ್ಬಿಟ್ರೆ. ನೋಡಿ ಹೇಗೆ ಪದ್ರಾಗಿ ಇವಾಗಲೇ ಕಾಣಿಸ್ತಾ ಇದ್ದಾವೆ ನಿಮಗೆ. ಉಳಿದ ಹಿಟ್ಟಲ್ಲೂ ಇದೇ ಥರ ಮಾಡಿ ಇಟ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಳ್ಳೋಣ. ಸ್ವಲ್ಪ ತಗೊಳ್ಳೋ. ಎಣ್ಣೆ ಒಂದ್ಸರಿ ಚೆನ್ನಾಗಿ ಕಾಯ್ದ್ಮೇಲೆ ಲೋ ಫ್ಲೇಮ್ ಇಟ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇದೆ. 1 ನಿಮಿಷ ಹಾಕಿದ್ಮೇಲೆ 1 ನಿಮಿಷ ಆದಮೇಲೆ ನಿಧಾನಕ್ಕೆ ಸ್ಲೋ ಆಗಿ ಈ ಥರ ಮೂವ್ ಮಾಡಬೇಕು. ಈ ಥರ ಹಿಂಗೆ ಕೈ ಆಡಿಸ್ಬೇಕು. ಇಲ್ಲಾಂದ್ರೆ ಒಂದು ಸೈಡ್ ಕೆಂಪಾಗುತ್ತೆ, ಒಂದು ಸೈಡ್ ಹಾಗೆ ಉಳಿಯುತ್ತೆ. ಈ ಥರ ಸ್ಲೋ ಆಗಿ ಕೈ ಆಡಿಸ್ಕೊಳ್ಳೋಣ. ಈ ಥರ ಮಾಡ್ತಾ ಇರೋದ್ರಿಂದ ಎಲ್ಲ ಕಡೆಗೂ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ. ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆಗಿದೆ. ಈಗ ತೆಕ್ಕೊಳ್ಳೋಣ. ಇದನ್ನ
ಈಗ ತೆಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಪದರಾಗಿ ಬಂದಿರೋದು ಶಂಕರಪೊಳೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.